ಯಾದಗಿರಿ ನಗರದ ಚರಂಡಿ ನೀರನ್ನು ಹಳ್ಳದ ಮೂಲಕ ಈಗ ಭೀಮಾ ನದಿಗೆ ಹರಿಬಿಡಲಾಗ್ತಾ ಇರುವಂಥದ್ದೇನೋ ಈ ಹಿನ್ನೆಲೆಯೋ ಹಳ್ಳದ ಬಳಿ ಈ ಒಂದು ತ್ಯಾಜ್ಯ ನೀರು ಸೇರ್ತಾ ಇರುವಂಥ ಸಂದರ್ಭದಲ್ಲಿ ಅದೇ ಒಂದು ಸ್ಥಳದಲ್ಲಿ ಈಗ ನಾನಿರುವಂಥದ್ದನ್ನು ನೋಡ್ತಾ ಇರ್ಬೋದೇನೋ ಈ ಒಂದು ತ್ಯಾಜ್ಯ ಸಂಪೂರ್ಣವಾಗಿ ಇಲ್ಲಿ ಸೇರುವುದರಿಂದ ಎಲ್ಲ ನೊರೆ ಬಿಡ್ತಾ ಇರುವಂಥದ್ದೇನು ಹಾಲು ನೊರೆ ಅಂತೆ ಈ ಒಂದು ನೊರೆ ಹೋಗಿ ಸೀದಾ ಭೀಮಾ ನದಿಯನ್ನು ಸೇರ್ತಾ ಇದೆ. ಇದೇ ಒಂದು ತ್ಯಾಜ್ಯ ನೀರು ಇಲ್ಲಿರುವಂಥ ಸಿಟಿ ಜನರಿಗೆ ಮತ್ತೆ ಫಿಲ್ಟರ್ ಮಾಡಿ ಕುಡಿಯಲು ಕೊಡುವಂಥ ಕೆಲಸಗಳಾಗ್ತಾ ಇರುವಂಥದ್ದು ನೀವು ಆ ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರ್ಬೋದು. ಯಾವ ರೀತಿ ಅಂತಂದರೆ ಆ ಸಾಬೂನಿನ ಬುರುಗು ಬಂದಂತೆ ಈ ರೀತಿ ಆ ನೊರೆ ಬರ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೊರೆ ಬಿದ್ದಿದೆ. ಆದರೆ ಮಳೆಗಾಲ ಆರಂಭವಾದರೂ ಕೂಡ ಪ್ರತಿ ಬಾರಿಯೂ ಕೂಡ ಈ ಹಳ್ಳದಲ್ಲಿ ಈ ರೀತಿ ಆ ನೊರೆ ಬರುತ್ತೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಕೂಡ ಇದನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂತಂದರೆ ಆ ಚರಂಡಿಗೆ ಬರ್ತಾ ಇರುವಂಥ ನೀರನ್ನು ತಡೆಗಟ್ಟಬೇಕು. ಆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಿಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು.